ಭಕ್ತರ ಪವಾಡ ಮಹಿಮೆ ಕಂಬಾಲಪಲ್ಲಿ ಗ್ರಾಮದಲ್ಲಿ 13ನೇ ವರ್ಷದ ಅಖಂಡ ಶ್ರೀರಾಮಕೋಟಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಸಹಸ್ರ ಸಂಖ್ಯೆಯ ಭಕ್ತಾದಿಗಳ ಕಷ್ಟಗಳ ಈಡೇರಿಸುತ್ತಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸಮಸ್ತ ಜನತೆ ದೇವರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಹಾಗೂ ಅಖಂಡ ಶ್ರೀರಾಮಕೋಟಿಯನ್ನು ಹಮ್ಮಿಕೊಳ್ಳಲಾಗಿದೆ. ಸೋಮವಾರದಿಂದ ಪ್ರಾರಂಭ, ಮಂಗಳವಾರ ಈ ದಿನ ಮುಕ್ತಾಯ ಹಾಗೂ ಊರಿನ ಪ್ರಮುಖ ರಥ ಬೀದಿಗಳಲ್ಲಿ ಅದ್ದೂರಿ ದೇವರ ಉತ್ಸವ ಮೆರವಣಿಗೆ ನೆರವೇರಿಸುತ್ತಿದೆ. ಗೌರವಾನ್ವಿತರು, ವ್ಯವಸ್ಥಾಪಕರು ಹಾಗೂ ಪ್ರಧಾನ ಅರ್ಚಕರು ಚಲಪತಿ ಸ್ವಾಮಿ ಕೆಬಿ, ಕಂಬಾಲಪಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳು ಮುದ್ದಮ್ಮಗಾರಿ ಶ್ರೀಮತಿ ರೆಡ್ಡಮ್ಮ ಮತ್ತು ಶ್ರೀ ಬೀರಪ್ಪ ಮತ್ತು ಮಕ್ಕಳು, ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್, ಕಂಬಾಲಪಲ್ಲಿ ಗ್ರಾಮ, ಅರಿಕುಂಟೆ ಪಂಚಾಯಿತಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲಾ. ಗೌರವಾನ್ವಿತರು, ಸಮಾಜ ಸೇವಕರು ಡಾಕ್ಟರ್ ಎನ್ ಗೋಪಾಲಕೃಷ್ಣಗೌಡ, ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರು ಭಾಗವಹಿಸಿ ಅಖಂಡ ಶ್ರೀರಾಮಕೋಟಿ ಅದ್ದೂರಿ ಸಂಭ್ರಮ ಆಚರಣೆ, ಊರಿನ ಹಬ್ಬದ ಸಂಭ್ರಮ ವಾತಾವರಣದಂತೆ ಯಶಸ್ಸುಗೊಳಿಸಿದ್ರು. ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರು ಮತ್ತು ಭಕ್ತಾದಿಗಳು ದೇವಸ್ಥಾನದ ಹಾಗೂ ರಾಮಕೋಟಿ ಬಗ್ಗೆ ಸಲಹೆಗಳನ್ನು ವ್ಯಕ್ತಪಡಿಸಿದ್ರು. ನಮಸ್ತೆ, ನಮ್ಮ ಹೆಸರು ಚಲಪತಿ ಅಂತ. ನಮ್ಮೂರು ಬಂದು ಕಂಬಾಲಪಲ್ಲಿ.
ಕಂಬಾಲಪಲ್ಲದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಪುರಾತನ ಕಾಲದಿಂದ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ನೆಲೆಸಿರುವ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಲೋಕ ಕಲ್ಯಾಣಕ್ಕಾಗಿ ಅಖಂಡ ರಾಮಕೋಟೆ 13ನೇ ವರ್ಷ ರಾಮಕೋಟೆಯನ್ನು ಹಮ್ಮಿಕೊಂಡಿದ್ದೆವು. ಸೋಮವಾರದಿಂದ ಮಂಗಳವಾರವರೆಗೆ ಮುಕ್ತಾಯವಾಗಿದೆ. ಮತ್ತು ಇದಕ್ಕೆ ಸಹಕರಿಸಿರುವಂತಹ ಭಕ್ತಾದಿಗಳು, ನಮ್ಮೂರಿನ ಗ್ರಾಮಸ್ಥರು, ಹಿರಿಯರು, ಕಿರಿಯರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆಲ್ಲ ನಿನ್ನೆಯಿಂದ ಇಲ್ಲೇ ಇದ್ಕೊಂಡು ಅಖಂಡ ರಾಮಕೋಟೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತೆ ಇದೇ ದೇವಸ್ಥಾನದಲ್ಲಿ 2 ದಿನ ಅನ್ನದಾನ ಹಮ್ಮಿಕೊಂಡಿದ್ವು. ಮತ್ತೆ ಇದಕ್ಕೆಲ್ಲ ಬಂದು ಸಹಕರಿಸಿದ್ರು ಭಕ್ತಾದಿಗಳೆಲ್ಲ ಬಂದು 2 ದಿನ ಇಬ್ಬರಿಂದಾಗಿ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಮತ್ತೆ ನಮ್ಮ ಶ್ರೀ ಅಭಯ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಇಂದ ಡಾಕ್ಟರ್ ಎನ್ ಗೋಪಾಲಕೃಷ್ಣ ಗೌಡ್ ಎಲ್ಲ ಬಂದಿದ್ರು. ಅವರು ಕಾರ್ಯವನ್ನು ಚಾಲನೆ ಮಾಡಿ ಮತ್ತೆ ಅವರು ಏನೋ ಕೆಲಸ ಇದೆ ಅಂತ ಹೋದ್ರು. ಚೆನ್ನಾಗಿ ಆಗಿದೆ. ಸ್ವಾಮಿ ದಿನ ತಾಲೂಕು ವ್ಯಾಪ್ತಿ ಈ ಕಂಬಾಲಪಲ್ಲಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ರಾಮಕೋಟೆ ಕಾರ್ಯಕ್ರಮದಲ್ಲಿ ಎಲ್ಲರ ಒಂದು ಸಹಕಾರದಿಂದ ಎಲ್ಲ ಭಕ್ತ ತಂಡ ಇವರಿಂದ ಈ ಒಂದು ಆಂಜನೇಯ ಸ್ವಾಮಿ ಒಂದು ಪವಾಡ ಮಹಿಮೆ ದೇವರ ಕೋರಿಕೆಗಳ ಒಂದು ಯಾವ ರೀತಿ ಪ್ರತಿಫಲ. ನಮ್ಮ ಸನಾತನ ಧರ್ಮ ಏನ್ ಹೇಳ್ತದೆ, ಭಕ್ತಿಯಿಂದ ಮುಕ್ತಿ ಸಿಗ್ತದೆ. ಸನಾತನ ಧರ್ಮ ಏನ್ ಹೇಳ್ತದೆ, ಪೂಜೆ ಮಾಡಬೇಕು, ಭಕ್ತಿ ತಗೋಬೇಕು. ಪೂಜೆನ ಮಾಡಿಲ್ಲ ಅಂದ್ರೆ ಭಕ್ತಿ ಬರಲ್ಲ. ಆದ್ರಿಂದ ನಮ್ಮ ಸನಾತನ ಧರ್ಮ ಪೂಜೆ ಮಾಡಿದ್ರೆ ನಮ್ಗೆ ಮುಕ್ತಿ ಸಿಗ್ತದೆ ಅಂತ ನಾನು ಇದಕ್ಕೆ ಬಯಸ್ತೀನಿ. ಮತ್ತೆ ದೇವ್ರನ್ನ ನಂಬಬೇಕು. ನಂಬಿದವ್ರು ಯಾರೋ ಕಟ್ಟಿಲ್ಲ ಅಂತ ನಾನು ಒಂದು ಬೈಕೆ ಹೇಳ್ತೀನಿ ಭಕ್ತಾದಿಗೆ. ಮತ್ತೆ ಇದೇ ರೀತಿಯಾಗಿ ಎಲ್ಲರೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಇಲ್ಲಿ ಬರುವಂತ ಭಕ್ತರಿಗೆ ಎಲ್ಲರೂ ಬಂದಿದ್ರು. ಕಾರ್ಯವನ್ನು ಇಬ್ಬರೂಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ವಿಶೇಷವಾಗಿ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಬಂದು ಇಲ್ಲೇ ಇದ್ಕೊಂಡು ಕಾರ್ಯವೆಲ್ಲ ನಡೆಸಿಕೊಟ್ಟಿದ್ದಾರೆ. ಮತ್ತೆ ರಾತ್ರಿಗೆ ರಥಬೀದಿಗಳೆಲ್ಲ ಮೆರವಣಿಗೆ ಇದೆ, ಉತ್ಸವ ಮೆರವಣಿಗೆ ಇದೆ. ಅದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದನ್ನು ನೆರವೇರಿಸ್ಕೊಡ್ತಾರೆ ಅಂತ ನಾನು ಛಾಯಾಭಿಲಾಷೆ ಮಾಡ್ಕೊಡ್ತೀನಿ. ಕಂಬಾಲಪಲ್ಲಿ ಗ್ರಾಮದಲ್ಲಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬಹಳ ಜನಗಳಿಗೂ ಅನುಕೂಲ ಇದೆ. ಬಂದವರಿಗೆ ಚೆನ್ನಾಗಿ ಅನುಕೂಲ ಆಗಿ ಅವರು ನೆರವೇರಿಸ್ತಾ ಇದ್ದಾರೆ. ಈಗ ಸುತ್ತಮುತ್ತಲ ಗ್ರಾಮಸ್ಥರು, ಭಕ್ತಾದಿಗಳು, ಅಭಯಾಂಜನೇಯ ಸ್ವಾಮಿ ಪೂಜಾರಿ ಅಂದ್ರೆ ಚಲಪತಿಗಳು. ಈಗ ಈ ಸ್ಥಾನದಲ್ಲಿ ಇಡೀ ಜಗತ್ತು ಮಾನವ ಜನ್ಮ ಅನ್ನೋದು ದೊಡ್ಡದು. ಆಗಲೇ ಈ ಪರಮಾತ್ಮ ಸೇವೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆರೋಗ್ಯ ಭಾಗ್ಯ ಕೊಡ್ತಾರೆ, ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಕೊಡ್ತಾರೆ. ಅದಕ್ಕಾಗಿ ಇಲ್ಲಿ ಸುಮಾರು 15 ವರ್ಷದಿಂದ ಈ ಕಾರ್ಯಕ್ರಮ 13ನೇ ವರ್ಷ ನಡೀತಾ ಇದೆ. ಈಗ ಬಂದಿದ್ದವರಿಗೆಲ್ಲ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವ್ರಿಗೂ ನಮಗೂ ಎಲ್ಲಾನು ಸಂತೋಷವಾಗಿ ಅವ್ರಿಗೆ ಆ ಪರಮಾತ್ಮರು ಒಳ್ಳೇದು ಮಾಡಿ ಅನುಕೂಲ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. నా పేరు రెడ్డమ్మ. ఎప్పుడు భజనే తక్కువ కార్యక్రమాలు నడిపిస్తాము. ఈ వంట భక్తాదులు వస్తారు. మాకు కావాల్సిన సౌకర్యము మేము వాళ్ళకి ఇచ్చి అనిపిస్తా ఉన్నాము. 13 ఏళ్ళు రామకోట ಇದೆ. ನಮ್ಮ ಹೆಸರು ರತ್ನಮ್ಮ ಅಂತ. ನಾವು ಭಜನೆಗೆ ಎಲ್ಲರೂ ಸೇರ್ತೀವಿ. ಒಂದು 10 ಜನ ಭಜನೆ ಮಾಡ್ತೀವಿ. ವಾರ ಮಾಡ್ತೀವಿ, ಹುಣ್ಣಿಮೆಗೂ ಮಾಡ್ತೀವಿ. ಏನೋ ಒಂದು ನಾವು ಎಲ್ಲ ಒಂದು ತಾಯಿ ಮಕ್ಕಳಂಗೆ ಇಲ್ಲಿ ಸೇರಿ ಭಜನೆ ಮಾಡ್ತೀವಿ. ಇದೆ ಅನ್ನದಾನ ಇವತ್ತು ಮುಕ್ತಾಯ. ಇನ್ನು ರಾತ್ರಿಗೆ ಮೆರವಣಿಗೆ ಐತೆ. ಏನೋ ಎಲ್ಲರೂ ಒಂದು ತಾಯಿ ಮಕ್ಕಳಂಗೆ ನಾವು ಸೇರಿ ಚೆನ್ನಾಗಿ ನಡೆಸ್ತೀವಿ. ಕಂಬಾಲಪಲ್ಲಿ ಚೌಡಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವರ ಆಂಜನೇಯ ಸ್ವಾಮಿ. ನಮ್ಗೆ ಆಂಜನೇಯ ಸ್ವಾಮಿ ಅಂದರೆ ಬಹಳ ಇಷ್ಟ. ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ. ಇಲ್ಲಿಗೂ ಅಷ್ಟೇ ಭಕ್ತಿಯಿಂದ ಭಜನೆಗಳಿಗೆ ಏನು ಕರೆದ್ರೆ ನಾವು ಬರ್ತೀವಿ. ವಾರ ಏನು ಭಜನೆ ಇಟ್ಕೊಂಡ್ರೆ ಎಲ್ಲ ಸೇರಿ ನಾವು ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಸೇರಿ ಭಜನೆ ಮಾಡ್ತೀವಿ ಸರ್. ರಾಮಕೋಟೆ ನಿನ್ನೆನಿಂದ ರಾಮಕೋಟೆ ನಡೀತಾ ಇದೆ. ಎಲ್ಲರೂ ಸಂತೋಷವಾಗಿ ರಾಮಕೋಟೆ ಮಾಡ್ತಾ ಇದ್ರಿ. ಚಲಪತಿ ಅವರು ಪೂಜಾರಿಗಳು, ಆ ರೆಡ್ಡಮ್ಮ ಅವರ ತಾಯಿ ಎಲ್ಲ ಸೇರ್ಕೊಂಡು ನಾವೆಲ್ಲ ಪೂಜೆ ಮಾಡ್ತೀವಿ.
No.